ಸೊ ಸ್ಟೂಡೆಂಟ್ಸ್, ಈ ವರ್ಷ ನಿಮ್ಮ ಸ್ಕೂಲ್ ಲೈಫ್ ಮುಗಿತಿದೆ. ನೀವೆಲ್ಲ SSLC ಅಲ್ಲಿ ಇದ್ದೀರಾ. ಸೊ ಈ SSLC ನಿಮ್ಮ ಲೈಫಲ್ಲಿ ತುಂಬ ಒಂದು ಒಳ್ಳೆ ರೋಲ್ನ ಪ್ಲೇ ಮಾಡುತ್ತೆ. ಇದೊಂಥರ ಬೇಸ್ಮೆಂಟ್ ಅಂತ ಹೇಳ್ಬೋದು. ಸೊ ಆದ್ದರಿಂದ ನಾನು ನಿಮಗೆ ಪ್ರಿಂಟೆಡ್ ನೋಟ್ಸ್ ಎಲ್ಲ ಕೊಡ್ತೀನಿ. ಬರೆದುಕೊಂಡು ನೋಟ್ಸ್ನ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಓದೋದೊಂದೇ ನಿಮಗೆ ಗೋಲ್ ಆಗಿರಬೇಕು. ಚೆನ್ನಾಗಿ ಓದಿ, ಕ್ವಶನ್ ಪೇಪರ್ ವಿತ್ ಸಾಲ್ವ್ ಆನ್ಸರ್ಸ್ ಕೊಡ್ತೀನಿ. ನೀವು ಚೆನ್ನಾಗಿ ಓದಬೇಕು ಅಷ್ಟೇ ಕಣ್ರು. ಆಮೇಲೆ ಸ್ಪೋರ್ಟ್ಸ್ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಕಾಲೇಜ್ ಹೋದ್ಮೇಲೆ ಸಖತ್ತಾಗಿ ಆಟ ಆಡ್ಬೋದು. ಸೊ ಇವಾಗ ಸ್ವಲ್ಪ ಸ್ಟಡೀಸ್ ಬಗ್ಗೆ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಕಾಲೇಜಲ್ಲೆಲ್ಲ ಗೊತ್ತಲ್ಲ, ಕಾಲೇಜ್ ಲೈಫು. ನೀವೆಲ್ಲ ಕಾಲೇಜ್ ಲೈಫ್ಗೆ ಎಂಟ್ರಿ ಕೊಟ್ಟಿದ್ದೀರಾ. ಇಲ್ಲಿದೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಮಿನಿಮಮ್ ಅಟೆಂಡೆನ್ಸ್ ಮೇಂಟೈನ್ ಮಾಡಬೇಕಿಲ್ಲ ಅಂದರೆ ಎಕ್ಸಾಮ್ ಬರೋದಕ್ಕೆ ಬಿಡೋದಿಲ್ಲ. ಮಿನಿಮಮ್ ಅಟೆಂಡೆನ್ಸ್ ಮೇಂಟೈನ್ ಮಾಡಲೇಬೇಕು. ಆಮೇಲೆ ಸ್ಕೂಲ್ ಥರ ಪ್ರಿಂಟೆಡ್ ನೋಟ್ಸ್ ಎಲ್ಲ ಕೊಡೋಕ್ಕೆ ಇಲ್ಲಿ ಯಾರಿಲ್ಲ. ಹ್ಯಾಂಡ್ ರಿಟರ್ನ್ ನೋಟ್ಸ್ ಬೇಕು ನನಗೆ. PDF ಕಳಿಸ್ತೀವಿ, ಲಾಸ್ಟ್ ಮಿನಿಟ್ ಕಳಿಸ್ತೋ ಇಲ್ಲ ಅಂದರೆ ನಮ್ಗೆ ಗೊತ್ತಿಲ್ಲ ಅದು. ಬಟ್ ನನಗೆ ಹ್ಯಾಂಡ್ ರಿಟರ್ನ್ ನೋಟ್ಸ್ ಇರಲೇಬೇಕು. ಆಮೇಲೆ ವೆಬ್ಸೈಟಲ್ಲಿ ಕ್ವಶನ್ ಪೇಪರ್ಸ್ಗಳು ಅವೈಲೇಬಲ್ ಇರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು ನೀವೇ, ನಾವೇನು ಕಳ್ಸಕ್ಕೆ ಹೋಗಲ್ಲ. ಆಮೇಲೆ ಸ್ಪೋರ್ಟ್ಸು ಗೀಡ್ಸು ಅಂತ ಜಾಸ್ತಿ ಸುತ್ತಂಗಿಲ್ಲ. ಹೋಗಿ ಕಡಿಮೆ ಇರಬೇಕು, ಸ್ಟಡಿ ಇರಬೇಕು. SGPA CGPA ಸ್ಕೋರ್ ಮಾಡಬೇಕು ಅಷ್ಟೇ. ಯಾರು ಮಾತಾಡ್ತಿರೋದು? ಔಟ್. ಗೆಟ್ ಯುವರ್ ಪೇರೆಂಟ್ಸ್.